ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನವ್ಯನ ಎಲ್ಲರೂ ಕರ್ಕೊಂಡು ಬರ್ತಾರೆ. ನವ್ಯ ಎಡಗಾಲನ ಇಟ್ಟು ಮನೆಯೊಳಗೆ ಬರಬೇಕು ಅನ್ನುವಾಗ ಈಶ್ವರಿ ಬಲಗಾಲ ಇಟ್ಕೊಂಡು ಒಳಗೆ ಬಾರವ ಅಂತಾರೆ. ಆಗ ನವ್ಯ ಬೇಕು ಅಂತಲೇ ಎಡಗಾಲನ್ನೇ ಮುಂದೆ ಇಡ್ತಾಳೆ. ಆಗ ಅಜ್ಜಿ ನಿಂತ್ಕೊಳ್ಳವ, ಮೊದಲನೇ ಕಿತ್ತ ಮನೆಯೊಳಗೆ ಬರ್ತಿದ್ಯಾ, ಬಲಗಾಲ ಇಟ್ಟು ಒಳಗೆ ಬಾ ಅಂತಾರೆ. ಆಗ ನವ್ಯ ಎಡಗಾಲನ ಹಿಂದಕ್ಕೆ ತೆಗೆದು ಬಲಗಾಲನ ಇಟ್ಟು ಒಳಗೆ ಬರ್ತಾಳೆ. ಸಾವಿತ್ರಿ ಈಶ್ವರಿಗೆ ಸ್ಮೈಲ್ ಮಾಡ್ತಾ ಒಳಗಡೆ ಬರ್ತಾಳೆ. ಏನವ ಇವಳು, ನೀನು ಬಲಗಾಲ ಮಡಗು ಅಂದರೆ ಎಡಗಾಲ ಮಡ್ಗೋಕೆ ಹೋಯ್ತವಳೆ. ಅಲ್ಲ, ಇವಳು ದಿಟ್ಟವಾಗ್ಲೂ ನಮ್ಮ ಸುಭಾಸನ ಮದುವೆ ಆಗಕ್ಕೆ ಬಂದವಳ, ಅವನ ಬದುಕನ್ನೇ ಹಾಳು ಮಾಡೋಕ್ಕೆ ಬಂದಂಗೆ ಕಾಣ್ತವಳ ಅಂತಾಳೆ ಚಿತ್ರ. ಈಚೆ ಭದ್ರ ಡ್ರೈವಿಂಗ್ ಮಾಡ್ತಾ, ಹೆದರ್ಕೋಬೇಡಿ ಒಸಿ, ಬೇಗ ಹೋಗಬೇಕಲ್ಲ, ಅದಕ್ಕೆ ಫಾಸ್ಟಾಗಿ ಹೋಗ್ತಾ ಇದ್ದೀನಿ, ಏನಾಗಕ್ಕಿಲ್ಲ, ನಾನು ಆರಾಮಾಗಿ ಕರ್ಕೊಂಡು ಹೋಗ್ತೀವಿ ಅಂತಾನೆ. ಅಣ್ಣ, ಈ ಪ್ರಪಂಚದಲ್ಲಿ ದೊಡ್ಡ ಕಳ್ತನ ಅಂದರೆ ಯಾವುದು ಗೊತ್ತಾ? ಇನ್ನೊಬ್ಬರು ಸುರಿಸಿದ ಬೇವ್ರನ್ನ ಇನ್ನೊಬ್ಬರು ಮಾಡಿದ ಕೆಲಸನ ನಾನೇ ಮಾಡಿದೆ ಅಂತ ಶಬಾಷ್ಗಿರಿ ತಗೊಳ್ಳೋದು ಆಯ್ತಲ್ಲ, ಅದೇ ಅಂತಾಳೆ ಸಾಧು ಮಗಳು. ಅವರಿಗಿಂತ ದೊಡ್ಡ ಅಯೋಗ್ಯ ಈ ಭೂಮಿ ಮೇಲೆ ಯಾರೂ ಇಲ್ಲ, ಅಂಥವ್ರ ಕೂಳಿಗೂ ದಂಡ ಭೂಮಿಗೂ ಭಾರ ಅಂತಾರೆ ಸಾಧುಗಳು. ಅಂಥವ್ರನ್ನ ಸುಮ್ಮನೆ ಬಿಟ್ಟರೆ ಇದನ್ನೇ ಜೀವನ ಮಾಡ್ಕೊಂಡು ಬಿಡ್ತಾರೆ, ಅದಕ್ಕೆ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತಾಳೆ ಸಾಧು ಮಗಳು. ಯಾವ ಹೆದರಿಕೆನೂ ಇಲ್ಲ, ಜಲ್ದಿ ನಡಿಯಪ್ಪ, ಒಳ್ಳೆ ಕೆಲಸಕ್ಕೆ ಹೋಗ್ತಿದ್ಯಾ, ಆ ದೇವರು ನಮ್ಮ ಜೊತೆ ಇರ್ತಾನೆ, ನಡಿಯಪ್ಪ ಅಂತಾರೆ ಸಾಧುಗಳು. ಈಚೆ ನವ್ಯ ರೂಮಲ್ಲಿ ಮಿರರ್ ಮುಂದೆ ನಿಂತಿರುವಾಗ ಈಶ್ವರಿ ಚಿತ್ರ ಅಲ್ಲಿಗೆ ಬರ್ತಾರೆ. ಬಂಗಾರ ಕಣವ ನೀನು, ದುಡ್ಕಿಲ್ಲ ಅಂತ ನನಗೆ ಸಂದಾಗಿ ಗೊತ್ತಿತ್ತು, ನಾನು ಹೇಳಲಿಲ್ವ ಚಿತ್ರ, ನಮ್ಮ ಸೊಸೆ ಬಂಗಾರ ಅಂತ. ಸುಮ್ಮನೆ ನೀನು ಏನೇನು ಹೇಳಿ ನನ್ನ ದಿಗ್ಲು ಬೀಳೋ ಹಾಗೆ ಮಾಡಿಬಿಟ್ಟೆ ಕಣೆ. ನನ್ನ ಸೊಸೆ ಕೋಪಕ್ಕಿಂತ ಎರಡು ಕುಟುಂಬದ ಮಾನ ಮುಖ್ಯ ಅಂತ ಯೋಚನೆ ಮಾಡೇ ಕಣೆ ಇಲ್ಲಿ ಗಂಟ ಬಂದವಳೆ ಅಂತಾರೆ ಈಶ್ವರಿ. ಹೌದು ಕಣವ, ನೀನು ಹೇಳ್ದಂಗೆ ನಮ್ಮ ಸುಭಾಸನ ಹೆಂಡತಿಯಾಗಿ ಮಾತ್ರ ಬರ್ತಿಲ್ಲ, ಈ ಹಟ್ಟಿ ಬೆಳಗೋ ಸೊಸೆಯಾಗಿ ಬರ್ತವಳೆ ಅಂತಾಳೆ ಚಿತ್ರ. ನಿಜವಾಗ್ಲೂ ಕಣವ, ನಿನ್ನನ್ನು ಸೊಸೆಯಾಗಿ ಪಡೆಯೋಕ್ಕೆ ನಾವು ಪುಣ್ಯ ಮಾಡಿರಬೇಕು, ಆ ದೇವರು ಎಲ್ರಿಗೂ ನಿನ್ನಂಥ ಮನಸ್ಸಿರೋ ಸೊಸೆಯರನ್ನು ಅಲ್ಲಲ್ಲ ಮಗಳನ್ನು ಖಂಡಿತವಾಗ್ಲೂ ಕೊಡೋಕ್ಕಿಲ್ಲ ಕಣವ. ಆಮೇಲೆ ನವ್ಯ, ಜೀವನದಲ್ಲಿ ನಾವೆಲ್ಲ ಅಂದ್ಕೊಂಡಂಗೆ ಸಿಗೋಕ್ಕಿಲ್ಲ ಕಣವ, ಹಂಗಂತವ ಸಿಕ್ಕಿರೋದನ್ನು ಅಡ್ಜಸ್ಟ್ ಮಾಡ್ಕೊ ಅಂತ ನಾನು ಹೇಳ್ತಿಲ್ಲವ, ನಿನಗೆ ಹೆಂಗೆ ಬೇಕೋ ಹಾಗೆ ಆ ನನ್ನ ಮಗನ ತಿದ್ದಿ ತೀಡಿ ರೆಡಿ ಮಾಡ್ಕೊಳ್ಳವ, ನನ್ನ ಕಡೆಯಿಂದ ನಿನಗೆ ಫುಲ್ ಸಪೋರ್ಟು, ಯಾವಾಗಲೂ ನಾನು ನಿನ್ನ ಬೆನ್ನ ಹಿಂದೆನೇ ಇರ್ತೀನಿ ಅಂತಾರೆ ಈಶ್ವರಿ. ನವ್ಯ, ಸದ್ಯಕ್ಕೆ ಸುಭಾಷನ್ ಕಡೆಯಿಂದ ನಿನಗೇನಾದರೂ ತೊಂದರೆ ಆಗಿದ್ರೆ ನಾವು ನಿನ್ನ ಕ್ಷಮೆ ಕೇಳ್ತೀವಿ, ನಮ್ಮನ್ನು ಕ್ಷಮಿಸ್ಬಿಡು ನವ್ಯ ಅಂತಾಳೆ ಚಿತ್ರ. ನವ್ಯ ಏನು ಗೊತ್ತಿಲ್ಲದೆ ತಪ್ಪಾಗಿ ಹೋಗ್ಬಿಟ್ಟಿದೆ, ಇದೊಂದು ಕಿತ ಕ್ಷಮಿಸ್ಬಿಡವ ಅಂತಾರೆ ಈಶ್ವರಿ. ಯಾವುದೇ ಕಾರಣಕ್ಕೂ ಕ್ಷಮಿಸ್ಬೇಡ ಅಂತ ಸಾವಿತ್ರಿ ಬರ್ತಾಳೆ. ವಿನಂತಿನೂ ಬರ್ತಾಳೆ. ಚಿತ್ರ ಹೋಗಿ ಡೋರ್ ಕ್ಲೋಸ್ ಮಾಡ್ತಾಳೆ. ನೋಡ್ದ ಸಾವಿತ್ರಿ, ನನ್ನ ಸೊಸೆ ಆಗಿರೋದನ್ನೆಲ್ಲ ಮರೆತು ನನ್ನ ಮಗನ ಮದುವೆ ಮಾಡ್ಕೊಳ್ಳೋಕ್ಕೆ ಬಂದವಳೆ, ಇಂಥ ಟೈಮಲ್ಲಿ ಹಳೆದನ್ನೆಲ್ಲ ಕಿರ್ಕಿ ಅವಳ ಮನಸ್ಸನ್ನು ಕೆಡ್ಸೋಕ್ಕೆ ನೋಡಬೇಡಿ, ಕೆಲವೊಂದಕ್ಕಿಂತ ಮೌನವಾಗಿರೋದೇ ದೊಡ್ಡ ಸಹಾಯ, ಅದನ್ನು ಮಾಡಿ ಪುಣ್ಯ ಕಟ್ಕೊಳ್ಳಿ ಅಂತಾರೆ ಈಶ್ವರಿ. ಅತ್ತಿಗೆ, ನಾನು ಮನಸ್ಸು ಕೆಡ್ಸೋಕ್ಕೆ ಬರಲಿಲ್ಲ, ಅವಳ ಕಣ್ಣನ್ನು ತೆರೆಸೋಕೆ ಬಂದಿದ್ದೀನಿ ನೋಡವ, ಮದುವೆಗೆ ಮುಂಚೆ ಹತ್ತು ಹೋಗಬೇಕು ಅಥವಾ ಮದುವೆ ಆದಮೇಲೆ ಜೀವನ ಪೂರ್ತಿ ಆಳ್ಬೇಕಾ ಅಂತ ಈಗಲೇ ತೀರ್ಮಾನ ಮಾಡ್ಕೊಂಡ್ಬಿಡು ಅಂತಾಳೆ ಸಾವಿತ್ರಿ. ನೋಡು ಸಾವಿತ್ರಿ, ಸುಮ್ಮನೆ ನನ್ನ ಹೊಟ್ಟೆ ಉರಿಸ್ಬೇಡ, ನಾನಿವತ್ತು ನಿನ್ನ ಬದುಕಲ್ಲಿ ತಲೆ ಹಾಕಿದ್ದೀನ ಅಂತಾರೆ ಈಶ್ವರಿ. ಹಾಕಿರೋದಕ್ಕೆ ಅಲ್ವಾ ಅತ್ತಿಗೆ, ಹಾವಿನ ದ್ವೇಷ 12 ವರ್ಷ, ಆದರೆ ಈ ಸಾವಿತ್ರಿ ದ್ವೇಷ ಸಮಾಧಿ ಸೇರಿದ್ರು ಮುಗಿಯೋಕ್ಕಿಲ್ಲ. ಅವತ್ತು ವಿನಂತಿ ಮದುವೆ ಮಾಡೋಕ್ಕೆ ಹೋದಾಗ ನೀವು ಮಾಡಿದ್ದೆಲ್ಲ ನಾನು ಕೊನೆವರೆಗೂ ಮರೆಯೋಕ್ಕಿಲ್ಲ ನೋಡವ. ನವ್ಯ, ಇನ್ನೂ ಕಾಲ ಮಿಂಚಿಲ್ಲ, ಈಗಲೇ ನಿನ್ನ ಅಪ್ಪನ ತಾವ ಹೋಗಿ ಅವನು ಎಂಥವನು ಅಂತ ಹೇಳಿ ಮದುವೆನ ನಿಲ್ಲಿಸ್ಬಿಡು ಅಂತಾಳೆ ಸಾವಿತ್ರಿ. ನೋಡವ ನವ್ಯ, ಇವಳು ನನ್ನ ಮಗನ ಮದುವೆ ನಿಲ್ಲಿಸ್ಬೇಕು ಅಂತ ದುರಾಸೆಯಿಂದನೇ ಅವಳೆ ಮೋಡಿ ಆಪಾದನೆಯನ್ನು ಹೊರಿಸ್ತಾ ಇರೋದು ಅಂತಾರೆ ಈಶ್ವರಿ. ಇಲ್ಲ ಕಣವ, ಇವಳ ಮಗ ಸಾಮಾನ್ಯನವನಲ್ಲ, ಮೊದಲನೇ ಮದುವೆ ಆಗಬೇಕಾದ್ರೇ ಅವನ ಬಂಡವಾಳ ಹೊರಗಡೆ ಬಂದು ಆ ಚಂಪಂಗೆ ತಾಳಿ ಕಟ್ಟಿದ್ದು ನೋಡು, ಇಲ್ಲಿ ನನ್ನ ಮಗಳ ತಪ್ಪು ಏನೂ ಇಲ್ಲ, ಅವನೇಯ ಅಂತ ಸಾವಿತ್ರಿ ಹೇಳುವಾಗ, ಹುಷ್, ನಾನು ಏನು ಹೇಗಾದರೂ ಮಾಡಿ ನಿಮ್ಮ ಮಗನ ಜೊತೆ ನಾನು ಮದುವೆ ಮಾಡಬೇಕು ಅಂದ್ಕೊಂಡಿದ್ದೀರಾ, ಇನ್ನು ನೀವಿಬ್ಬರು ಈ ಮದುವೆ ನಿಲ್ಲಿಸೋ ಪ್ರಯತ್ನ ಮಾಡ್ತಿದ್ದೀರಾ ಅಂತಾಳೆ ನವ್ಯ. ಅಲ್ಲ ಕಣವ ಅಂತ ಸಾವಿತ್ರಿ ಹೇಳುವಾಗ, ಮಾತಾಡಬೇಡಿ ಅಂತ ಹೇಳಿದೆ ತಾನೇ, ಮಾತಾಡಬೇಡಿ, ಇದು ನನ್ನ ಲೈಫ್, ನನ್ನ ಇಷ್ಟ, ಮದುವೆ ಆಗಬೇಕು ಆಗಬಾರ್ದು ಅಂತ ನಿರ್ಧಾರ ಮಾಡಬೇಕಾಗಿರೋದು ನಾನು, ನೀವೇನು ಜಾಸ್ತಿ ಖುಷಿ ಪಡಬೇಡಿ, ನಾನೇನು ಸಂತೋಷದಿಂದ ಈ ಮದುವೆ 4 ದಾರಿಗಳಿದೆ. ನಂಬರ್ 1, ಈಗಲೇ ಹೋಗಿ ಮದುವೆ ಬೇಡ ಅಂತ ಹೇಳೋದು. ನಂಬರ್ 2, ಹಸೆಮಣೆ ಮೇಲೆ ಕೂತ್ಕೊಂಡು ಎದ್ದೋಗೋದು. ನಂಬರ್ 3, ಮದುವೆ ಆಗಿದ ತಕ್ಷಣವೇ ತಾಳಿನ ಕಿತ್ತು ಬಿಸಾಕೋದು. ನಂಬರ್ 4, ಎಲ್ಲರೂ ಆಶ್ಚರ್ಯಪಡೋ ಹಾಗೆ 4ನೇ ನಿರ್ಧಾರ ತಗೊಳ್ಳೋದು. ನಾನು ಯಾವಾಗ ಯಾವ ನಿರ್ಧಾರ ತಗೋತೀನಿ ಅಂತ ಯಾರಿಗೂ ಹೇಳೋದಿಲ್ಲ, ನನ್ನ ಕೊನೆ ಕ್ಷಣದಲ್ಲಿ ಯಾವ ನಿರ್ಧಾರ ತಗೋತೀನೋ ಅದೇ ನನ್ನ ಜೀವನದಲ್ಲಿ ಸರಿಯಾಗಿರುತ್ತೆ, ನಾನು ಯಾವಾಗ ಏನು ಮಾಡ್ತೀನಿ ಅಂತ ತಾಳಿ ಕೈಯಲ್ಲಿ ಇಟ್ಕೊಳ್ಳೋವರೆಗೂ ಯಾರಿಗೂ ಗೊತ್ತಾಗೋದಿಲ್ಲ, ಅಲ್ಲಿವರೆಗೂ ಎಲ್ಲರೂ ಸುಮ್ಮನೆ ಇದ್ಬಿಡಿ ಅಂತಾಳೆ
ನವ್ಯ. ಆಗ ಸಾವಿತ್ರಿ ವಿನಂತಿ ಹೋಗ್ತಾರೆ. ಇಲ್ಲಿ ಬಾತ್ರೂಮ್ ಎಲ್ಲಿದೆ ಅಂತಾಳೆ ನವ್ಯ. ಅಲ್ಲೇ ಇದೆ ಅಂತಾಳೆ ಚಿತ್ರ. ಆಗ ನವ್ಯ ಹೋಗ್ತಾಳೆ. ಲೇ ಚಿತ್ರ, ಇದಕ್ಕಿಂತ ಮುಖ್ಯವಾಗಿ ಬಾವನ ಹತ್ರ ಒಂದು ಕೆಲಸ ಇದೆ, ಅದನ್ನು ಮುಗಿಸೋಣ ಬಾ ಅಂತಾರೆ ಈಶ್ವರಿ. ಇಬ್ಬರು ಹೋಗ್ತಾರೆ. ಈಚೆ ಬೀಗರು ಇದನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿಸಿ ಅಂತ ಒಡವೆಗಳನ್ನು ಕೊಡ್ತಾರೆ. ಕ್ವಾಟ್ಲೆ ಅಂತಾರೆ ಶಿವರಾಮೇಗೌಡರು. ಆಗ ಕ್ವಾಟ್ಲೆ ಅದನ್ನೆಲ್ಲ ದೇವ್ರ ಮುಂದೆ ಇಟ್ಟು ಪೂಜೆನ ಮಾಡ್ತಾನೆ. ದೇವರೇ, ನಮ್ಮ ಗೌಡ್ರು ಸತ್ಯನ ಹುಡ್ಕೊಂಡು ಸತ್ಯದ ದಾರಿನಲ್ಲಿ ಹೋಗವ್ರೆ, ಅದೇನು ಸಾಕ್ಷಿ ಬೇಕು ಅದು ಆದಷ್ಟು ಬೇಗ ಸಿಗೋ ಥರ ಮಾಡಪ್ಪ ಅಂತ ವಿದ್ಯೆ ಬಿಡ್ಕೋತಾಳೆ. ದೇವರೇ, ನನ್ನ ಮಗ ಬದಲಾಗೋಕ್ಕೆ ಇನ್ನೊಂದು ಅವಕಾಶ ಕೊಟ್ಟಿದ್ಯಾ, ಅವನ ಹಳೆ ಚಾಳಿನೆಲ್ಲ ಬಿಟ್ಟು ಒಳ್ಳೆಯವನಾದರೆ ಸಾಕು ಅಂತ ಗೋವಿಂದ ಬೇಡ್ಕೋತಾರೆ. ಆಗ ಈಶ್ವರಿ ಚಿತ್ರ ಬರ್ತಾರೆ. ಲೇ, ಪೂಜೆ ಮಾಡೋ ಹೊತ್ತಿಗೆ ನೀವೆಲ್ಲರಿಗೆ ಹೋಗಿದ್ರಿ ಅಂತಾರೆ ಅಜ್ಜಿ. ನವ್ಯಂಗೆ ಏನಾರ ಬೇಕಾ ಅಂತ ಕೇಳೋಕೆ ಹೋಗಿದ್ವಿ ಅಂತಾರೆ ಈಶ್ವರಿ. ಸರಿ ಸರಿ ಅಂತಾರೆ ಅಜ್ಜಿ. ಕ್ವಾಟ್ಲೆ ಎಲ್ರಿಗೂ ಆರತಿನ ಕೊಡ್ತಾನೆ. ಅವ್ರು ಅದೇನು ಮುಖ್ಯವಾದ ಕೆಲಸ ಅಂತ ಅವ್ವ ಕರ್ಕೊಂಡು ಬಂದಿಯಲ್ಲ, ಏನವ ಅದು ಅಂತಾಳೆ ಚಿತ್ರ. ಇರೇ ಹೇಳ್ತೀನಿ ಅಂತ ಬಾವ ನಿಮ್ಮ ತಾವ ವಿಷಯ ಕೇಳಬೇಕಾಗಿತ್ತು ಅಂತಾರೆ ಈಶ್ವರಿ. ನನ್ನ ಹತ್ರ ಕೇಳೋಕೆ ಯಾಕೆ ಹಿಂಗೆ ಯೋಚನೆ ಮಾಡ್ತಿದ್ಯಾ, ಅದೇನು ಅಂತ ಕೇಳು ಈಶ್ವರಿ ಅಂತಾರೆ ಶಿವರಾಮೇಗೌಡರು. ಅದೇ ಬಾವ, ಮದುವೆ ದಿನ ನನ್ನ ಮಗನಿಗೆ 1 ಕೋಟಿ ರೂಪಾಯಿ ಚೆಕ್ ಕೊಡ್ತೀನಿ ಅಂತ ಹೇಳಿದ್ರಿ ಅಲ್ವೇ, ಅದನ್ನು ಈಗಲೇ ದೇವ್ರ ಮುಂದೆ ಗುಟ್ಟೆ ಇಟ್ಟು ಕೊಟ್ಟರೆ ಸಂದಾಗಿ ತಿರ್ತಿತ್ತೋ ಏನೋ ಅಂತ ಅಂತಾರೆ ಈಶ್ವರಿ. ಏನು ಈಶ್ವರಿ ಹೀಗೆ ಕೇಳ್ತಿದ್ಯಾ, ಈಗಲೇ ಯಾಕೆ ಕೊಡಬೇಕು, ಮೊದಲೇ ಮಾತಾಡಿದಂಗೆ ಅವನು ತಾಳಿ ಕಟ್ಟಿದ ಮೇಲೆ ಉಡುಗೊರೆಯಾಗಿ ಎಲ್ಲರ ಎದುರಿಗೆ ಅಣ್ಣನೇ ಕೊಡ್ತಾರೆ ಬಿಡು. ಅಲ್ಲ, ನೀನು ಯಾಕೆ ಇಷ್ಟೊಂದು ಅವಸರ ಮಾಡ್ತಿದ್ಯಾ ಅಂತಾರೆ ಗೋವಿಂದ. ಈ ಅವಯಿಂದೊಂದು ಹಿಂಸೆ, ನನಗೆ ಎಲ್ಲದಕ್ಕೂ ಕಡ್ಡಿ ಅಲ್ಲಾಡ್ಸ್ಕೊಂಡು ಬಂದುಬಿಡ್ತಾನೆ ಅಂತ ಯೋಚನೆ ಮಾಡ್ತಾರೆ ಈಶ್ವರಿ. ನೋಡಿದ್ದೇನೆ ನಿಮ್ಮ ಅತ್ತೆ ಎಂಥ ದೊಡ್ಡ ಬಾಂಬ್ ಹಾಕಿದ್ಲು, ಇವಳಿಗೆ ಇರೋ ದಿಕ್ಕು ಆಸೆ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಇರೋಕ್ಕಿಲ್ಲ ಅಂತಾಳೆ ಸಾವಿತ್ರಿ. ಅವ್ವ, ನಮ್ಮ ಅತ್ತೆಗೆ ಎಷ್ಟೇ ಆಸೆ ಇದ್ರೂ ನಮ್ಮ ಅಮ್ಮಮ್ಮ ಬಿಡೋಕ್ಕಿಲ್ಲ ಬಿಡು, ಘಾಟಿ ಮುದುಕಿ ಅಲ್ವೇ ನಮ್ಮಮ್ಮಮ್ಮ ಅಂತಾಳೆ ವಿನಂತಿ. ಯಾಕಮ್ಮ ಈಶ್ವರಿ ಈಗಲೇ ಕೊಡಬೇಕು ಅಂತ ಕೇಳ್ಕೊತಿದ್ದಿ ಅಂತಾರೆ ಶಿವರಾಮೇಗೌಡರು. ಬಾವ, ನೀವು ಈಗಲೇ ಆ ಚೆಕ್ ಕೊಟ್ಟರೆ ನನ್ನ ಮಗ ಕೋಟ್ಯಾಧೀಶ್ವರನಾಗಿ ಹಸೆಮಣೆ ಮೇಲೆ ಕೂತ್ಕೋತಾನೆ. ಅದೇ ನೀವು ತಾಳಿ ಕಟ್ಟಿದ ಮೇಲೆ ಕೋಟ್ಯಾಧೀಶ್ವರನ ಅಳಿಯಂಗೆ ಕೊಟ್ಟಂಗೆ ಆಯ್ತದಲ್ವೇ, ಅದಕ್ಕೆ ಹೇಳಿದೆ. ಅದಕ್ಕೆಯಾ ಬಾವ, ಅವ್ನು ತಾಳಿ ಕಟ್ಟೋಕ್ಕಿಂತ ಮುಂಚೆ ಕೊಟ್ಟರೆ ಸಂದಾಗಿರೋದು ಅಂತಾರೆ ಈಶ್ವರಿ. ಕೋಟ್ಯಾಧೀಶ್ವರನ ಮನೆ ಅಳಿಯ ಆದಮೇಲೆ ನಾನು ದುಡ್ಡು ಕೊಡ್ತೀನೋ ಇಲ್ವೋ ಅನ್ನೋ ಅನುಮಾನನ ಈಶ್ವರಿ ನಿನಗೆ ಅಂತಾರೆ ಶಿವರಾಮೇಗೌಡರು. ಹಾಗೆಲ್ಲ ಏನಿಲ್ಲ ಅಂತಾಳೆ ಈಶ್ವರಿ. ಅವನು ತಾಳಿ ಕಟ್ಟೋಕ್ಕೂ ಮುಂಚೆ ಅವನ್ನ ಹೆಂಡ್ರ ಮುಂದುಗುಟ್ಟನೆ ಕೊಡ್ತೀನಿ, ಸರಿನೇ ಖುಷಿನೇ ಅಂತಾರೆ ಶಿವರಾಮೇಗೌಡರು. ಹ್ಞೂ ಬಾವ, ಒಳ್ಳೆ ಕೆಲಸ ಅಲ್ವೇ, ಎಷ್ಟು ಬೇಗ ಆಯ್ತದೋ ಅಷ್ಟು ಬೇಗ ಆಗಲಿ ಅಂತ ಅಷ್ಟೇಯ ಅಂತಾರೆ ಈಶ್ವರಿ. ಅಂದಂಗೆ ಸಂಪದ ಅಂತ ಶಿವರಾಮೇಗೌಡರು ಅವ್ರ ಹತ್ರ ಮಾತಾಡ್ತಾರೆ. ವಿದ್ಯಾನ ನೋಡಿ ಚಿತ್ರ, ಅವ್ವ ಅವಳು ನೋಡ್ತಿರೋದು ನೋಡು ಅಂತಾಳೆ. ನೋಡಲಿ, ಏನು ಬೇಕಿದ್ರೂ ಮಾಡಲಿ, ನಮಗೇನೇ ಆಗಬೇಕು, ನಮಗೆ ಅವಳ ವಿಷಯ, ಅವಳ ಗಂಡನ ವಿಷಯ ಸಂಬಂಧಪಟ್ಟಿಲ್ಲ ಅಂತಾರೆ ಈಶ್ವರಿ. ನಿಮ್ಮ ಬಣ್ಣ ಬಯಲಾಗೋ ಅಷ್ಟರಲ್ಲಿ ಬಂದಷ್ಟು ದೋಚ್ಕೊಳ್ಳೋಣ ಅಂತ ಒದ್ದಾಡ್ತಿದ್ದೀರ ಚಿಕ್ಕತ್ತೆ, ಅದೇನು ಮಾಡ್ತಿರೋ ಮಾಡಿ, ಆಮೇಲೆ ಎಲ್ಲದಕ್ಕೂ ಸರಿಯಾಗಿ ಅನುಭವಿಸ್ತೀರಾ ಅಂತ ವಿದ್ಯೆ ಯೋಚನೆ ಮಾಡ್ತಾಳೆ. ಆಗ ಸಾವಿತ್ರಿ ವಿನಂತಿ ಅಲ್ಲಿಂದ ಹೋಗ್ತಾರೆ. ಅವ್ವ, ಸಾವಿತ್ರಿ ವಿನಂತಿ ಗುರಾಯಿಸ್ಕೊಂಡು ಹೋದ್ರು. ನವ್ಯ ರೂಮಲ್ಲಿ ಒಬ್ಬಳೇ ಅವಳೆ, ಏನಾದರೂ ಅವಳ ಹತ್ರ ತಗಾದೆ ಮಾಡಿಬಿಟ್ರೆ ಅಂತಾಳೆ ಚಿತ್ರ. ಆ ಬೂದ್ಗುಂಬಳಕಾಯಿ ಸಾವಿತ್ರಿ ಕೈನಲ್ಲಿ ಏನೂ ಆಗೋಕ್ಕಿಲ್ಲ, ಸುಮ್ಕಿರು ಚಿತ್ರ, ಹಾಗಂತ ನಾವು ಸುಮ್ಮನೆ ಇರೋಕ್ಕೂ ಆಗೋಕ್ಕಿಲ್ಲ. ಮೊದಲು ಆ ನೋವಿನ ಕೋಪ ಕಮ್ಮಿ ಮಾಡಬೇಕು, ಅದಕ್ಕೆ ಇರೋದು ಒಂದೇ ದಾರಿ, ಮೊದಲು ಆ ಕೆಲಸ ಮಾಡೋಣ ನಡಿ ಅಂತ ಈಶ್ವರಿ ಹೋಗ್ತಾರೆ. ಚಿತ್ರನೂ ಹೋಗ್ತಾಳೆ. ಈಚೆ ಸಾವಿತ್ರಿ ನೋವಿನ ಹತ್ರ, ನೋಡು, ಇರಳ್ಕಂಡು ಬಾವಿಗೆ ಹಗಲು ಬೀಳಬಾರ್ದಂತೆ, ನಾವು ಇಷ್ಟೆಲ್ಲ ಹೇಳಿದ ಮೇಕೆ ನಿನ್ನ ಮದುವೆ ಆದರೆ ಜೀವನ ಎಕ್ಬಿಟ್ಟು ಹೋಯ್ತದೆ, ಸಂದಾಗಿ ಯೋಚನೆ ಮಾಡು ಅಂತಾಳೆ ಸಾವಿತ್ರಿ. ಆಗ ಈಶ್ವರಿ ಬಂದು, ಅವಳು ಸಂದಾಗಿ ಯೋಚನೆ ಮಾಡಿಯೇ ಕಣವ ನಿನ್ನ ಮನೆ ಫಂಕ್ಷನ್ಗೆ ಬಂದಿರೋರಿಗೆ ಹೀಗೆ ಚುಚ್ಕೊಡ್ತಿದ್ಯಲ್ಲ, ನಾಚಿಕೆ ಆಗೋಕ್ಕಿಲ್ವಾ, ಹೋಗೆ ಆಚೆಗೆ ಅಂತಾಳೆ ಈಶ್ವರಿ. ನವ್ಯ, ನಾನು ಹೇಳೋದನ್ನು ಅಂತ ಸಾವಿತ್ರಿ ಹೇಳುವಾಗ ಈಶ್ವರಿ ಅವಳನ್ನು ರೂಮಿಂದ ಆಚೆ ಹಾಕ್ತಾಳೆ. ವಿನಂತಿನೂ ಹಾಕ್ತಾಳೆ. ಆಗ ಸುಭಾಸ ಬಂದು ನವ್ಯ ಕಾಲಿಟ್ಕೊಂಡು, ನವ್ಯ ದಯವಿಟ್ಟು ನನ್ನ ಕ್ಷಮಿಸು, ನನ್ನಿಂದ ಶಾನೆ ದೊಡ್ಡ ತಪ್ಪಾಗದೆ ಅಂತ ನನಗೆ ಗೊತ್ತು, ಆದರೆ ನಾನು ಅದನ್ನು ಬೇಕು ಅಂತ ಮಾಡಲಿಲ್ಲ, ನಮ್ಮ ವಿನಂತಿನೇ ಒಬ್ಬನೇ ಇದ್ದೀನಿ ಅಂತ ಮೆಸೇಜ್ ಮಾಡಿ ಏನೇನು ಹೇಳಿ ತಲೆ ಕೆಡಿಸ್ಬಿಟ್ಲು, ಅದು ಬಿಟ್ಟರೆ ನಾನು ಆ ಮಾಯಕ್ಕಿ ನವ್ಯ, ಇದೊಂದಕ್ಕಿಂತ ನನ್ನ ಕ್ಷಮಿಸ್ಬಿಡು ನವ್ಯ ಅನ್ನುವಾಗ ಕ್ವಾಟ್ಲೆ ಡೋರ್ನ ಬಡಿತಾನೆ. ಆಗ ಈಶ್ವರಿ ಸಾವಿತ್ರಿ ಅಂತ ಹೇಳ್ತಾರೆ, ನಾನು ಕ್ವಾಟ್ಲೆ ಮದುವೆ ಗಂಡಿನ ಕರ್ಕೊಂಡು ಬನ್ನಿ ಅಂತ ಹೇಳಿದರು, ಸುಭಾಸನ ಕರ್ಕೊಂಡು ಹೋಗೋಣ ಅಂತ ಬಂದೆ ಅಂತಾನೆ ಕ್ವಾಟ್ಲೆ. 1-2 ನಿಮಿಷ ಇರು ಬರ್ತಾನೆ ಅಂತಾರೆ ಈಶ್ವರಿ. ಪ್ಲೀಸ್ ನವ್ಯ, ನನ್ನ ದಯವಿಟ್ಟು ಕ್ಷಮಿಸು, ನನ್ನ ಮಾತನ್ನು ನಂಬು ಪ್ಲೀಸ್ ಅಂತಾನೆ ಸುಭಾಸ್. ಸಾಕು ನಿಲ್ಲಿಸ್ತೀಯ ನಿನ್ನ ಡ್ರಾಮಾ, ನೋಡೋಕ್ಕಾಗ್ತಿಲ್ಲ, ನೀನು ಎಂಥ ನಯವಂಚಕ, ಎಷ್ಟು ಜನ ಹುಡುಗಿಯರ ಜೀವನನ ಹಾಳು ಮಾಡಿದ್ಯಾ, ಇದೆಲ್ಲ ಇನ್ಫಾರ್ಮೇಷನ್ನು ನಾನು
ನಿನ್ನೆನೆ ಕಲೆಕ್ಟ್ ಮಾಡಿದ್ದೀನಿ ಅಂತಾಳೆ ನವ್ಯ. ಇಲ್ಲ ನವ್ಯ, ಯಾರೋ ನಿಂತಾವ ನನ್ನ ಬಗ್ಗೆ ತಪ್ಪಾಗಿ ಅಂತ ಸುಭಾಷ್ ಹೇಳುವಾಗ, ಶಟಪ್, ಇನ್ನು ಒಂದೇ ಒಂದು ಮಾತಾಡಿದ್ರು ನಾನು ಸುಮ್ಮನೆ ಇರೋದಿಲ್ಲ. ನೀನು ಮಾಡಿರೋ ತಪ್ಪನ್ನು ಕ್ಷಮಿಸಿ ನಿನ್ನನ್ನು ಮದುವೆ ಆಗ್ತಾ ಇರೋನು. ಆದರೆ ಈಗ ನೀನು ಬಂದು ಮಾತಾಡ್ತಿದ್ಯಲ್ಲ ಡ್ರಾಮಾ, ಇದನ್ನು ಮಾತ್ರ ನಾನು ಯಾವತ್ತೂ ಕ್ಷಮಿಸಲ್ಲ. ಹೋಗಿಲ್ಲಿಂದ, ಗೆಟ್ ಔಟ್ ಅಂತಾಳೆ ನವ್ಯ. ಹೋಗು ಅಂತ ಈಶ್ವರಿನೂ ಸನ್ನೆ ಮಾಡ್ತಾರೆ. ಆಗ ಸುಭಾಸ ಅಲ್ಲಿಂದ ಹೊರಗೆ ಬಂದ ಕೂಡಲೇ, ಕಾಯ್ತಿದ್ದಿದ್ದು ಕ್ವಾಟ್ಲೆ, ಬನ್ನಿ ಬನ್ನಿ ಮದುವೆಗೊಂಡು ನಿಮಗೋಸ್ಕರ ಅಲ್ಲಿ ಕಾಯ್ತವ್ರೆ ಅಂತಾನೆ. ನವ್ಯ, ನಾನು ಹೇಳೋದು ಒಸಿ ಕೇಳವ, ನನ್ನ ಮಗ ಅವನಲ್ಲ ಕಣೆ ಅಂತಾರೆ ಈಶ್ವರಿ. ಆಗ ನವ್ಯ, ಸುಮ್ಮನಿರಿ ಅಂತ ಕೈನ ಅಡ್ಡ ಮಾಡಿ, ನಾನು ಹಳೆ ಟೇಪ್ ರೆಕಾರ್ಡರ್ ಅಲ್ಲ, ಕೇಳಿದ್ದನ್ನೇ ಕೇಳೋದಕ್ಕೆ ಅಂತ ಅಲ್ಲಿಂದ ಹೋಗ್ತಾಳೆ. ಒಂದು ಕಡೆ ಇವಳು ಯಾವಾಗ ಮದುವೆ ನಿಲ್ಲಿಸ್ತಾಳೋ ಅಂತ ಟೆನ್ಷನ್ ಆದರೆ, ಇನ್ನೊಂದು ಕಡೆ ಆ ಭದ್ರ ಬಂದು ಯಾವ ಬಾಣ ಬಿಟ್ಟನೋ ಅನ್ನೋ ಟೆನ್ಷನ್ ಅಂತಾಳೆ ಚಿತ್ರ. ಇಲ್ಲ ಕಣೆ ಚಿತ್ರ, ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲಬಾರ್ದು, ಏನು ಹೆಚ್ಚು ಕಮ್ಮಿ ಆಗಬಾರ್ದು. ಮದುವೆ ಆದಮೇಲೆ ಇವಳು ದುರಹಂಕಾರನ ಅಡಗಿಸ್ತೀನಿ, ಇಲ್ಲ ಅಂದರೆ ನಮ್ಮನ್ನು ಬೀದಿಗೆ ತರ್ತಾಳೆ ಕಣೆ ಅಂತಾರೆ ಈಶ್ವರಿ. ಈಗಲ ಹೇಗಾದರೂ ಈ ಮದುವೆ ಮಾಡಿ ಮುಗಿಸುವ ಅಂತಾರೆ. ಈಚೆ ಮದುಮಕ್ಕಳು ಹಸೆಮಣೆಗೆ ಮೇಲೆ ಕೂತಿರ್ತಾರೆ. ಕ್ವಾಟ್ಲೆ, ಹಾಸಿಗೆ ಕೆಳಗೆ ಅವತ್ತು ಶಿವರಾಮ್ ಕೊಟ್ಟಿದ್ನಲ್ಲ ಚೆಕ್ ಅದೇ ತಗೊಂಡು ಬಾ ಅಂತಾರೆ ಅಜ್ಜಿ. ಇಷ್ಟು ಹೊತ್ತಾದರೂ ಇವ್ರು ಬರಲಿಲ್ಲ ಅಲ್ಲ ಅಂತಾಳೆ ವಿದ್ಯಾ. ಆಗ ಕ್ವಾಟ್ಲೆ ಚೆಕ್ಕನ್ನು ತಂದು ಶಿವರಾಮೇಗೌಡರಿಗೆ ಕೊಡ್ತಾನೆ. ಈ ದಿನ ನಮ್ಮ ಸುಭಾಸಂಗೆ ಚಿಕ್ಕ ಉಡುಗೊರೆನ ಕೊಡ್ತಿದ್ದೀನಿ ಅಂತಾರೆ ಶಿವರಾಮೇಗೌಡರು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.